ತೋರ್ಸುದ್ರೆ ಅಂತೀಯಲ್ಲ ಅದೇನು ಅಂತ ಕರೆಕ್ಟ್ ಅರ್ಲಿಂಗ್ ಬಾರೆ ಮಲ್ಕೊಳ್ಳೋಣ. ಏನ ಹಂಗ ಓಡಿಸ್ತಾಳ ಹೋಗತ್ತ ಮತ್ತೇನಾ ಓಡ್ಸು. ಗಂಡು ಕೊಡೋದು ಅತ್ತೇನಾ? ಏ ನಮ್ಗೆ ನಮ್ಮ ಅತ್ತೆದಿರ್ಗೆ ಯಾರು ಗಂಡ್ ಮಕ್ಳು ಇಲ್ಲಪ್ಪ. ಹೌದಾ? ಪಾಪ ನಮ್ ತಮ್ಮ ಒಬ್ನೇ ಗಂಡ್ ಮಗ. ಹೌದಾ? ಸರಿಯಾಗಿ ನೋಡ್ಕೊ ನಿನ್ ತಮ್ಮನ್ನ. ಕಿಡ್ನಾಪ್ ಮಾಡ್ಬಿಟ್ಟಾರ ಯಾರು? ಯಾರು ಮಾಡಲ್ಲ. ಮತ್ತೆ ನಿದ್ದೆ ಬರ್ತೈತೆ ಡಾರ್ಲಿಂಗ್ ಬಾರೆ ಮಲ್ಕೊಳ್ಳೋಣ. ಏನ? ನಿದ್ದೆ ಬರ್ತೈತೆ ಬಾರೆ ಮಲ್ಕೊಳ್ಳೋಣ ಅಂದೆ. ಮಲ್ಕ ನನ್ ಕೆಲ್ಸ ಮಾಡ್ಬೇಕು. ಹೌದಾ? ಕಂಪ್ನಿ ಕೊಡ್ತೀಯ ಅನ್ಕೊಂಡ್ರೆ ಎಷ್ಟು ನಿಧಾನ ತಿಂತವತ್ತೆಗೆ ನಾನ್ ತಿನ್ನಷ್ಟ ತಿನ್ನಲ್ಲ ಹೋಗತ್ತ. ಅಯ್ಯೋ ನಾನು ಒಂದ್ಸತಿ ಲವಕ್ಕಂದ್ರೆ ಬಾಯಿಗೆ ಹಾಕಂತೀನಿ. ಇವ್ ಹಂಗಲ್ಲ, ಇವ್ ಯಾವ ನಿಧಾನ ತಿನ್ ಸಾಯ್ತಾವತ್ತ. ಒಂದೇ ಸತಿ ಬಾಯಿಗೆ ಹಾಕೊಂಡ್ ತಿನ್ಬಿಡ್ತೀನೋ. ಹುಷಾರ್ ಕಡೆ ಗಂಟ್ಲ ಸಿಗಾಕೊಂಡ್ಬಿಟ್ಟತ್ತು. ಎಂತದು ಇಲ್ಲ. 10 ನಿಮಿಷ ಸಾಕು ಊಟಕ್ಕೆ. 10 ನಿಮಿಷ? ನಾನ್ ವೆಜ್ಜಿಗೆಲ್ಲ ಬೇಕು 1 ಅರ್ಧ ಗಂಟೆ. ಏನಪ್ಪ ಅಂತದ್ ನೀನ್ ತಿನ್ನೋದು? ನಾನ್ ವೆಜ್ಜಾ? ಬಿರಿಯಾನಿ, ಚಿಕನ್ ಫ್ರೈ, ಗ್ರೀನ್ ಚಿಕನ್ ಫ್ರೈ. ಇಷ್ಟೇ ಎರಡೇ. ಇವೆಲ್ಲ ಇಷ್ಟ ಪಡೋದು. ಮಟನ್ ಗಿಟನ್ ಇವೆಲ್ಲ ಇಷ್ಟ ಆಗಲ್ಲ ನನಗೆ. ಬಿಡು ಕೋಳಿ ತರನೇ ಇದೀನಿ. ದಪ್ಪ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅತ್ತ. ಡೈಲಿ ಒಂದೊಂದು ಬಾಳೆಹಣ್ಣು ತಿನ್ನು, ಪಚ್ಚ ಬಾಳೆಹಣ್ಣು. ಆಮೇಲೆ ನಿಜವಾಗ್ಲೂ ಹೋಗ್ತೀಯ? ಬಾಳೆಹಣ್ಣು ತಿನ್ಬೇಕಾ? ಊಟ ಆದ್ಮೇಲೆ ಒಂದೊಂದು ಪಚ್ಚ ಬಾಳೆಹಣ್ಣು ತಿನ್ನು. ತಿಂಡಿ ಆದ್ಮೇಲೆ ಊಟ ಆದ್ಮೇಲೆ ತಿನ್ನು. ಮಾಡ್ಬೇಕು. ಇದೊಂದ್ಸತಿ ಟ್ರೈ ಮಾಡ್ತೀನಿ. ಮಾಡು, ಒಂದು ತಿಂಗಳಿಗೆಲ್ಲ ರಿಸಲ್ಟ್ ಬರುತ್ತೆ ನೋಡು. ಇವಾಗ ಹಂಗೆ ಮಾಡ್ತೀನಿ ನೋಡು. ಎಷ್ಟು kg ಇದೆಯಾ ಈಗ? ಇವಾಗ 40. 40? ಇನ್ನೇನು 60 ಆಗ್ಬೇಕಾ ನೀನು? 60 ಆಗ್ಬೇಕು. ಯಾಕೆ? ನಾನು ಪೊಲೀಸ್ ಕೆಲ್ಸಕ್ಕೆ ಸೆಲೆಕ್ಟ್ ಆಗ್ಬೇಕಲ್ಲ. ಓ ಮೈ ಗಾಡ್, ಮಾಜಿ ಪೊಲೀಸ್ ಜೊತೆ ಮಾತಾಡ್ತಿದ್ದೀನ ನಾನು. ಆಮೇಲೆ ಯಾವ್ದಾರ ಮಚ್ಚರ ಹಿಡ್ಕೊಂಡು ಜೈಲ್ಗಿಲ್ಗೆ ಹಾಕ್ಬಿಟ್ಟಿ. ಇಲ್ಲಪ್ಪ. ಇನ್ನ ನಾನು ಏನ್ ಅನ್ಕೊಂಡಿದೀನಿ ಗೊತ್ತಾ? ಮೊನ್ನೆ ಅನ್ಕೊಂಡೆ 3 ಗಂಟೆಗೆ ಎದ್ದು ಓದ್ಬೇಕು, ಇನ್ನು ಸ್ಟಡಿ ಮಾಡ್ಬೇಕು 3 ಗಂಟೆಯಿಂದ ಅಂತ. ಎಲ್ಲ ಪ್ರಿಪೇರ್ ಆಗಿ ಬುಕ್ನ ತಲೆ ಹಚ್ಚಕ ಮಲ್ಕೊಂಡಿದ್ದೆ. ನಮ್ ಪಿಂಕಕ್ಕ ಫೋನ್ ಕೊಟ್ಲೆ, ಕೆಲ್ಸಕ್ಕೆ ಬರೇ ಕೆಲ್ಸ ಐತೆ ಅನ್ಬಿಡಣ. ಅಯ್ಯೋ ಶಿವ ಅಂದ್ಬಿಟ್ಟು ಮತ್ತೆ ಶಿವ ಅಂತ ಮಲ್ಕೊಂಡು ಬೆಳಗ್ಗೆ ಬೇಗ ಎದ್ದು 6 ಗಂಟೆಗೆ ಎದ್ದು ರೆಡಿ ಆಗ್ಬಿಟ್ಟು ಕೆಲ್ಸಕ್ಕೆ ಹೋದೆ. ಇಲ್ಲಾಂದಿದ್ರೆ ಮೊನ್ನೆಯಿಂದ IAS ಸ್ಟಡಿಗೆ ರೆಡಿ ಆಗ್ತಾ ಇದೆ. IAS ಎಕ್ಸಾಮ್ ಬರೀಬೇಕು. IAS? B.Com ಕಂಪ್ಲೀಟ್ ಮಾಡ್ಬೇಕು. ಕಂಪ್ಲೀಟ್ ಮಾಡಿ ಫಸ್ಟ್ B.Com ಕಂಪ್ಲೀಟ್ ಮಾಡ್ಬಿಡ್ತೀನಿ. ಆಮೇಲೆ IAS ಎಕ್ಸಾಮ್ಗೆ ಸ್ಟಡಿ ರೆಡಿ ಆಗ್ಬಿಟ್ಟು 2 ವರ್ಷ ಕೋಚಿಂಗ್ ತಗೊಂಡ್ಬಿಟ್ಟು ಎಕ್ಸಾಮ್ಗೆ ಬರ್ಬಿಟ್ಟು ಬರ್ಬೇಕು. IAS ಆಯ್ತಿ ಹಂಗಾರೆ? ಯಾವಳಿಗೆ ಗೊತ್ತು, ಯಾವ ಲೆಕ್ಕ ಯಾವ ತರ ಬಿದ್ದಿದೆ ನನಗೆ ಗೊತ್ತಿಲ್ಲ. ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ, ಆಗು. ಥ್ಯಾಂಕ್ ಯು. ಮರಿಬೇಡ ನಮ್ಮಂತವ್ರನ್ನ. ಆಮೇಲೆ IAS ಆಗ್ಬಿಟ್ಟೆ ಅಂತ ಹೇಳ್ಬಿಟ್ಟು. ನಂಗೆ ಅಷ್ಟೊಂದೆಲ್ಲ ದುರಾಂಕಾರ ಬರೋದೇ ಇಲ್ಲ ಬಿಡು. ದುರಾಂಕಾರ ಅಲ್ಲ, ಕೆಲವ್ರು ಮರ್ತು ಬಿಡ್ತಾರೆ. ಏನ್ ಗೊತ್ತಾ, ನಾನು 10ನೇ ಕ್ಲಾಸಲ್ಲಿ ನಮ್ಮ ಫ್ರೆಂಡ್ಸ್ಗಳೆಲ್ಲ ಹಂಗೆ ಈಗಲೂ ಅಂತಾರೆ, ಯಾರೇ ಎಲ್ಲರೂ ಮಾಡ್ತಾರೆ, ನೀನು ಮರ್ತಿಲ್ವಳಿ ನಮ್ಮನ್ನ ಅಂತಾರೆ. ನಾನು ಹಂಗಲ್ಲ, ಹಳೆ ಹೊಸ ನೀರು ಬಂತು ಅಂತ ಹಳೆ ನೀರನ್ನ ಮರೆಯಲ್ಲ. ನೆನ್ಸ್ಕೊತೀನಿ ನಾನು ಮರಿಬೇಡ. ಆಯ್ತು, ನನ್ ಗಂಡನಿಗೂ ಪರಿಚಯ ಮಾಡಿಸ್ಕೊಡ್ತೀನಿ ಬಿಡು. ನನ್ ಗಂಡ ಬಂದ್ರೆ ಪರಿಚಯ ಮಾಡಿಸ್ಕೊಡ್ತೀನಿ ಬಿಡು. ಅವನ್ ಯಾವ ಹುಡುಗಿಯಿಂದ ಕಾಳಾಕೊಂಡು ಯಾವ ಹುಡುಗಿಯಿಂದ ಅಳಿತವನೆ ನಾಯಿ ಅಲ್ದಂಗೆ, ಯಾವಳಿಗೆ ಗೊತ್ತು. ಏನು ಕಣೆ ಪಾಪ, ನಿನ್ ಗಂಡ ಅವಮಾನ ಮಾಡ್ತಿದ್ಯಾ. ಏನ್ ಮಾಡೋಣ, ಅವನಿಗೆ ಸನ್ಮಾನ ಮಾಡ್ಬೇಕಿತ್ತ. ನಾನು ಅವನಿಗೆ ನನ್ನ ಹೆಂಗ್ ನೋಡ್ಕೋತ ನಾನು ಆತ ನೋಡ್ಕೋತೀನಿ. ನನಗೇನಾದ್ರು ತೋರ್ಸ್ತ ಅಂದ್ರೆ ಪಕ್ಕ ಮಾಡ್ಬಿಡ್ತೀನಿ. ಹಿಂಗೆ ಹೇಳೋದು,
ಪ್ರಪಂಚ ವಿಶಾಲವಾಗೈತೆ ಅಮ್ಮ. ಹ್ಮ್ ಅವ್ನು ನನ್ನ ಬಗ್ಗೆ ಏನಾದ್ರು ಒಂದೇ ಒಂದು ಏನಾದ್ರು ಮಾತಾಡಿದ್ರೆ ಅವತ್ತಿನ ದಿವಸನೇ ಬಿಡ್ತೀನಿ ಅಂತ. ಅಲ್ಲ ಕಣೆ, ಅವನೇನಾದ್ರೂ ತೋರ್ಸಿದ್ರೆ ಅಂತೀಯಲ್ಲ, ಅದೇನು ಅಂತ ಕರೆಕ್ಟ್ ಅಂದ್ರೆ ನನ್ನ ಬಗ್ಗೆ ಏನಾದ್ರು ಮಾತಾಡೋದು, ನನ್ನ ಮೇಲೆ ಅನುಮಾನ ಪಡೋದು ಮಾಡ್ಬೇಕಲ್ಲ ಅವಾಗ. ಅನ್ಕೋಬೇಡ ಹೇಳು ಜಲ. ಆ? ನಾನು ಏನ್ ಅನ್ಕೋಬೇಡ ಹೇಳು. ನೀನೇನು ಅನ್ಕೊಂಡ್ರೆ ನಾನೇನ್ ಮಾಡ್ಲಿ ಹೇಳು. ಓಹೋ, ಡಬಲ್ ಮೀನಿಂಗ್ ಮಾತಾಡ್ಬಿಟ್ಟು ನೀನು. ನಾನು ಹೇಳಿದ್ದು ನನಗೇನಾದ್ರು ಏನು ಮದ್ವೆ ಮಾಡ್ಬೇಕಂತೆ ಹೋಗಿ ಮಾಡೋ. ಅವರು ಹೌದು, ಅವ್ರ ಮದ್ವೆ ಆಗಲ್ಲ, ನನಗೆ ಮದ್ವೆ ಮಾಡ್ಸಿರ್ತಾವ. ಮಕ್ಕಳಲ್ಲಿ ಮದ್ವೆ ಆಗ್ಬೇಡ, ಬಾರೆ ಫಸ್ಟ್ ನೈಟ್ ಮಾಡ್ಕೊಳ್ಳೋಣ. ಆಮೇಲೆ ಬರಲ್ವೇನ್ ನೀನು? ಇಲ್ಲ, ನಿಜ ನಿಜ ಬರಲ್ಲ. ಬರಲ್ಲ. ನಿಜ ಕೊಡಲ್ಲ. ನಿಜ ಕೊಡಲ್ಲ. ಆ ಹಾ. ಅಯ್ಯೋ ಏನ ಮಾಡ್ತೀನಿ ನಿನ್ನ. ಓ ಆಮೇಲೆ ಒಪ್ಕೊಳ್ಳಿಲ್ಲ ಅಂದ್ರೆ ಒಪ್ಕೊಂಡ್ರೆ ನೀಟಾಗಿ ಮಾಡ್ತೀನಿ, ಒಪ್ಕೊಂಡು ಮಾಡ್ತೀನಿ. ನಿಮ್ ಯಾಕೆ ಬಿಡ್ಕೊಂಡ್ ಸಾಯ್ತಾ ಇದೆ? ನಾನು ಇಲ್ಲೇ ಇದ್ದೀನಲ್ಲ. ಬೆಳಿಗ್ಗೆ 6 ಗಂಟೆಗೆ ಎದ್ದ ತಕ್ಷಣ ಯಮ್ಮೋ 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 ಅಂತಿರ್ತವೆ. ಯಮ್ಮ ಅಂತಿರ್ತಾವ. ಕರ್ಕೊಂಬಂದ್ರೆ ಮೈ ಸಾಯಲ್ಲ. ಇದು ವಯಸ್ಸು ನೋಡ್ಬೇಕು, ವಯಸ್ಸಾದ್ರದ್ದು. ಎಷ್ಟಾಗದೆ? ಅಯ್ಯೋ ಯಪ್ಪ, ಹೆಂಗ್ ಬಡ್ಕತದ ಗೊತ್ತಾ? ಅವಳೆ ಊರಿ ಎಲ್ಲ ಒಂದಾಗ್ಬೇಕು, ಅಂಕಿರ್ಸ್ಕೊಂಡ್ ಸಾಯತಿ. ಬಿಡ, ಸಾಯಿಸ್ಬೇಡ ಈಗಲೇ.